ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೆಂಡಿಂಗ್ ಮನೆ ರೆಸಿಪಿ. ಇವತ್ತು ಕಸ್ಟರ್ಡ್ ಸಲಾಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಅರ್ಧ ಲೀಟರ್ ಹಾಲು ಕಾಯಿಸ್ಕೊಳ್ಬೇಕು. ಪಾನಲ್ಲಿ ಕಾಯಿಸ್ಕೊಳ್ಳಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಬಾಯ್ಲ್ ಮಾಡ್ತಾ ಇರಬೇಕು ಹಾಲನ್ನ ನೀವು ಬಾಯ್ಲ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಹಾಲು ಕೆನೆ ಎಲ್ಲ ಫಾರ್ಮೇಷನ್ ಆಗುತ್ತಲ್ಲ, ಅದರಿಂದ ಗಟ್ಟಿ ಆಗುತ್ತೆ. ಇದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಕಸ್ಟರ್ಡ್ ಪೌಡರ್ ನಿಮ್ಗೆ ಅಂಗಡಿಯಲ್ಲೇ ಸಿಗುತ್ತೆ. ಅದನ್ನು ಹಾಲು ಕಾಯಿದ ಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು. ನಾನು 2 ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಲು ಚೆನ್ನಾಗಿ ಕಾಯಿದ ಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಫಸ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದು ಗಟ್ಟಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕೊಳ್ಳಿ. ಸಕ್ಕರೆ ಸಾಕು. ಸಕ್ಕರೆ ಹಾಕ್ಕೊಂಡು ಅದನ್ನು ಮೆಲ್ಟ್ ಮಿಕ್ಸ್ ಆಗಕ್ಕೆ ಬಿಡಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಫ್ಲೇವರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಕಸ್ಟರ್ಡು ನಿಮಗೆ ಕಲಿಸ್ಕೊಂಡಿದ್ರಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ತಿರುಗಿಸ್ಕೊಂಡಾಗ ನಿಮಗೆ ತಿಕ್ನೆಸ್ ಬರುತ್ತೆ. ನಿಮಗೆ ಇದಕ್ಕೆ ಬೇಕಂದರೆ ಎಲೈಚಿ ಪೌಡರ್ ಕೂಡ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಆ್ಯಪಲ್ಲು ಮತ್ತು ಬನಾನಾ ತೊಗೊಂಡಿದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಎಲ್ಲ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಫ್ಲೇವರ್ಗೆ. ಅದಾದಮೇಲೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇಲೈಚಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತಿರುಗಿಸ್ತಾ ಏನಾಗುತ್ತೆ, ಅದು ಥಿಕ್ನೆಸ್ ಬರುತ್ತೆ. ನಿಮಗೆ ಸೇಮ್ ಐಸ್ ಕ್ರೀಮ್ ತಿಂದಂಗೆ ಇರುತ್ತೆ. ನೋಡಿ, ಈ ಥರ ಕಸ್ಟರ್ಡ್ ಪೌಡರ್ ನೋಡಿ ಥಿಕ್ನೆಸ್ ಆಗುತ್ತೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೂಟ್ಗೆ. ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಥಿಕ್ನೆಸ್. ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಸೀದಂಗೆ ಆಗಿಬಿಡುತ್ತೆ. ಸ್ಟರ್ ಮಾಡ್ತಾ ಇರಬೇಕು. ನೋಡಿ, ಥಿಕ್ನೆಸ್ ಆಗ್ತಾ ಇದೆ. ಇವಾಗ ಥಿಕ್ಕಾಗಿದೆ. ಇವಾಗ ಆಫ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಥಿಕ್ಕಾಗಿದೆ. ಆವಾಗ ಹೆಂಗಿತ್ತು, ಇವಾಗ ಹೇಗಿದೆ ಹಾಲು. ಇವಾಗ ಇದಾಗಿದೆ, ರೆಡಿಯಾಗಿದೆ. ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ಫ್ರೂಟ್ಸ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೋ ಅದನ್ನು ಮಿಕ್ಸ್ ಮಾಡ್ಕೊಂಡು ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಇಲೈಚಿ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ, ಫ್ಲೇವರು. ಅದಾದಮೇಲೆ ನೀವು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಹಾಕ್ಕೊಂಡು ತಿಂದರೆ ನಿಮಗೆ ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಫೀಲೇ ಬರುತ್ತೆ ನಿಮಗೆ. ಐಸ್ ಕ್ರೀಮು ಹೇಗೆ ನೀವು ತಿಂದರೆ ಫ್ರೂಟ್ಸಲ್ಲಿ ಅದೇ ಥರ ಫೀಲ್ ಬರುತ್ತೆ. ನೋಡಿ, ಸರ್ವ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಟಾಪಿಂಗ್ಸ್ ಕೂಡ ಹಾಕ್ಕೊಳ್ಬೋದು. ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ. ಸೇಮ್ ನೀವು ಐಸ್ ಕ್ರೀಮ್ ಥರನೇ ಇರುತ್ತೆ. ಇದೇ ಥರ ನಿಮಗೆ ವೀಡಿಯೋಸ್ ಬೇಕಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.